ದುನಿಯಾ ವಿಶೇಷ ಕಾರ್ಯಕ್ರಮ ಮರ್ಯಾದೆ ಹತ್ಯೆಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಮಂಡ್ಯ ಜಿಲ್ಲೆಯ ಅಬಲವಾಡಿಯಲ್ಲಿ ನಡೆದಿರುವಂತಹ ಒಂದು ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ನಾವು ಇವತ್ತು ಚರ್ಚಿಸ್ತಾ ಇದ್ದೀವಿ. ದಲಿತ ಯುವಕನನ್ನು ಪ್ರೀತಿಸಿದ ಒಂದೇ ಒಂದು ತಪ್ಪಿಗೆ ಗೌಡರ ಅಂದರೆ ಒಕ್ಕಲಿಗರ ಜಾತಿಯ ಯುವತಿಯನ್ನು ಆಕೆಯ ಮನೆಯವರೇ ಸೇರಿಕೊಂಡು ಕೊಂದು ನೇಣಿಗೆ ಇದೇನ ಅಬಲವಾಡಿನೋ ಅಫ್ಘಾನಿಸ್ತಾನನೋ ಅನ್ನುವಂಥ ಸಂಶಯಗಳು ಬರುವಂಥ ಘಟನೆ ಇದು. ನಾನು ಆಗಲೇ ಹೇಳಿದಾಗಲೇ ಇದೇನು ಅಫ್ಘಾನಿಸ್ತಾನನ ಕರ್ನಾಟಕನ ಒಂದು ಅರ್ಥ ಆಗ್ತಿಲ್ಲ. ಕೇವಲ ಜಾತಿಯನ್ನು ಒಂದೇ ಒಂದು ಕಾರಣಕ್ಕಾಗಿ ಒಬ್ಬ ಯುವತಿ ಅಷ್ಟು ಬರ್ಬರವಾಗಿ ಹೆತ್ತವರಿಂದಲೇ ಕೊಲೆಯಾಗುವಂಥದ್ದು. ಇದರ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡೋದಕ್ಕೆ ತಿಮ್ಮಪ್ಪ ಅವರಿದ್ದಾರೆ. ತಿಮ್ಮಪ್ಪ ಅವರು ಈ ಘಟನೆಯಿಂದ, ಇಡೀ ಒಟ್ಟಾರೆ ಘಟನೆಯಿಂದ ತುಂಬ ನೊಂದಿರುವಂಥವರು. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು. ದಲಿತ ಯುವತಿ ಯಾವ ಗೋವಿಂದರಾಜನನ್ನು ಪ್ರೀತಿಸಿದ್ಲೋ ಆ ಯುವತಿಯ ಅಣ್ಣ ಇವರು. ತಿಮ್ಮಪ್ಪ ಅವರೇ, ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಅದೇ ರೀತಿ BSP ಮುಖಂಡರಾದಂಥ ಕೃಷ್ಣಮೂರ್ತಿ ಅವರು ಕೂಡ ಇದ್ದಾರೆ. ಇಡೀ ಘಟನೆಯ ಒಟ್ಟಾರೆ ಚಿತ್ರಣವನ್ನು ನಮಗೆ ಇವತ್ತು ಕೊಡ್ತಾರೆ. ಕೃಷ್ಣಮೂರ್ತಿ ಅವರ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಲಕ್ಷ್ಮಣ್ ಚೀರ್ನಹಳ್ಳಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕರ್ನಾಟಕ ಜನಶಕ್ತಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಾನು ಕೃಷ್ಣಮೂರ್ತಿ ಅವರಲ್ಲಿ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣಮೂರ್ತಿ ಅವರೇ, ಯಾಕೋ ನಂಬೋದಕ್ಕೆ ಆಗ್ತಿಲ್ಲ, ಇಂಥ ಒಂದು ಘಟನೆ ನಡೀಬಹುದಾ? ಒಂದು ನಾಗರಿಕ ಸಮಾಜ ಅಂದ್ಕೊಳ್ಳೋಕ್ಕೆ ತಲೆ ತಗ್ಗಿಸ್ಬೇಕಂಥ ಪರಿಸ್ಥಿತಿ ಇದೆ. ಇದು ನಿಜಕ್ಕೂ ನನಗೂ ಕೂಡ ಇದು ಭಾಳ ದುಃಖದ ಮತ್ತು ಆಶ್ಚರ್ಯದ ದಿಗ್ಭ್ರಾಂತಿ ಉಂಟು ಮಾಡ್ತಕ್ಕಂಥ ಒಂದು ಘಟನೆ. ಹೇಳಿದ ತಕ್ಷಣ ಇದು ನಿಜಕ್ಕೂ ಸಾಧ್ಯನಾ ಅಂತ ಹೇಳಿ ನಾನು ಕೂಡ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿದೆ. ನನಗೆ ಒಂದು ತಿಂಗಳ ಹಿಂದೆ ಇದೇ ತಿಮ್ಮಪ್ಪನವರು ಫೋನ್ ಮಾಡಿ ನಮ್ಮ ಊರಿನಲ್ಲಿ ನನ್ನ ತಮ್ಮ ಒಕ್ಕಲಿಗ ಹುಡುಗಿಯನ್ನು ಪ್ರೀತಿಸಿದ ಕಾರಣಕ್ಕೋಸ್ಕರ ಆಕೆಯನ್ನು ನಮ್ಮ ಮನೆಗೆ ತಂದು ನೇಣು ಹಾಕಿದ್ದಾರೆ, ನನ್ನ ತಮ್ಮನನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ, ನಾವೆಲ್ಲ ಭಯದಿಂದ ಊರು ಬಿಟ್ಟು ಹೋಗಿದ್ವಿ, ಆ ಸಂದರ್ಭದಲ್ಲಿ ನಮ್ಮ ತಾಯಿ ಮೇಲೆ ಕೂಡ ಹಲ್ಲೆ ನಡೆದಿದೆ ಅಂತ ಹೇಳಿದಾಗ ನನಗೆ ನಂಬಲಿಕ್ಕಾಗಲಿಲ್ಲ. ತಕ್ಷಣ ಒಂದು ದಿನ ಬಿಟ್ಟು ಮತ್ತೊಬ್ಬ ಸ್ನೇಹಿತರನ್ನ ಕರ್ಕೊಂಡು ನಾನು ಆ ಊರಿಗೆ ಹೋದೆ. ಆ ಊರಿಗೆ ಹೋದಂಥ ಸಂದರ್ಭದಲ್ಲಿ ನಿಜಕ್ಕೂ ನನಗೆ ಮತ್ತಷ್ಟು ಭಯ ಆಯಿತು. ಯಾಕೆಂದರೆ ನಾನು ಯಾವ ಪ್ರಜಾಪ್ರಭುತ್ವ ಇರೋ ರಾಷ್ಟ್ರದಲ್ಲಿದ್ದೀನ ಅಥವಾ ನಿರಂಕುಶ ಅಧಿಕಾರ ಇರ್ತಕ್ಕಂಥ ರಾಷ್ಟ್ರದಲ್ಲಿದ್ದೀನ, ಏನಪ್ಪ ಇದು ಅಂತ ಅನ್ನಿಸ್ತು. ಕಾರಣ ಏನಂತ ಹೇಳಿದ್ರೆ, ಆ ಊರಿನಲ್ಲಿ ಘಟನೆಯ ಬಗ್ಗೆ ಮಾತಾಡಲಿಕ್ಕೆ ಒಬ್ಬರೂ ಕೂಡ ತಯಾರಿರಲಿಲ್ಲ. ಸ್ವತಃ ತಿಮ್ಮಪ್ಪನವರ ಕಾಲೋನಿ ಏನಿದೆ, 8 ಮನೆಗಳಿದೆ ದಲಿತ ಕುಟುಂಬಗಳು ಸಪ್ರೇಟಾಗಿ, ಅಲ್ಲಿ ಒಂದಷ್ಟು ಪುಡಾರಿಗಳು, ಸಣ್ಣ ಪುಟ್ಟ ಮಕ್ಕಳು ಪ್ರತಿನಿತ್ಯ ಗೋಲಿ ಆಟ ಆಡೋದು, ಇಸ್ಪೇಟ್ ಆಟ ಆಡೋದು, ಮತ್ತು ಯಾರ್ಯಾರು ಆ ಬೀದಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಲಿಕ್ಕೋಸ್ಕರನೇ ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಠಿಕಾಣಿ ಹುಡ್ತಕ್ಕಂಥ ಸನ್ನಿವೇಶ ಕೂಡ ಇದೆ ಅಂತ ಗೊತ್ತಾಯಿತು. ಎಲ್ಲ ಹಳ್ಳಿಗಳ ರೀತಿಯಲ್ಲೂ ಇಲ್ಲೂ ಕೂಡ ಹಳ್ಳಿಗಳ ಒಂದು ವ್ಯವಸ್ಥೆನೇ ಹಾಳಾಗಿ ಹೋಗಿದೆ ಅನ್ನುವಂಥದ್ದು. ಲಕ್ಷ್ಮಣ್ ಅವರು, ಈ ಒಟ್ಟಾರೆ ಘಟನೆಯ ಒಂದು ಸ್ಥೂಲ ಚಿತ್ರಣ ಕೊಡೋಕ್ಕಾಗುತ್ತಾ ಇಲ್ಲ ಆಗಿರೋದು ಏನು ಅಂಥದ್ದು? ಹೌದು, ಇದು ಸ್ಪಷ್ಟವಾಗಿ ಪ್ರೀತಿಸಿದ ಯುವಕ ಯಾರು ಹೇಳಬೇಕು ಅಂತ ಅಂದರೆ ಇದೊಂದು ಮರ್ಯಾದೆ ಹತ್ಯೆ ಅನ್ನೋದನ್ನು ನೇರವಾಗಿ ಹೇಳ್ಬೋದು. ಈ ಇದರಲ್ಲಿ ಗೋವಿಂದರಾಜು ದಲಿತ ವ್ಯಕ್ತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನ ಗೋವಿಂದರಾಜು ಅವರು ಮಂಡ್ಯ ಜಿಲ್ಲೆ ಮದ್ದೂರಿನ ಅಬಲವಾಡಿಯವರು. ಹೌದು, ಮದ್ದೂರು ತಾಲೂಕು ಅಬಲವಾಡಿ ಗ್ರಾಮದವರು. ಸೊ ಒಬ್ಬ ದಲಿತ ಯುವಕ ಈ ಯುವಕನನ್ನ ಅದೇ ಊರಿನ ಒಕ್ಕಲಿಗ ಸಮುದಾಯದ ಸುವರ್ಣ ಅನ್ನಂಥವರು ಪ್ರೀತಿ ಮಾಡಿದ ಒಂದೇ ತಪ್ಪಿಗೆ ಏನು ಯಾವ ರೀತಿ ಇವರು ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿದ್ದು? ಈತ ಗೋವಿಂದರಾಜು ಆಲೆಮನೆಯಲ್ಲಿ ಕೆಲಸ ಮಾಡೋಂಥ ಕಾರ್ಮಿಕ. ಅದೇ ರೀತಿ ಈ ಸುವರ್ಣ BA ಓದಿರೋಂಥ ಒಂದು ವಿದ್ಯಾರ್ಥಿನಿ. ಆ ನಡುವೆ ಅವಾಗವಾಗ ಭೇಟಿ ಆಗ್ತಾ ಆ ಊರಿನಲ್ಲಿ ಈತನ ಒಟ್ಟು ಒಳ್ಳೆಯತನವನ್ನು ಮೆಚ್ಚಿ ಆಕೆ ಪ್ರೀತಿ ಮಾಡಿದ್ಲು. ಈ ಕಾರಣಕ್ಕೋಸ್ಕರ ಬೇರೆ ಊರಿನ ಆನೆದೊಡ್ಡಿ ಅನ್ನಂಥ ಒಂದು ಗ್ರಾಮದ ರವಿ ಅನ್ನಂಥ ವ್ಯಕ್ತಿಯನ್ನು ಈ ಸುವರ್ಣಗೆ ಬಲವಂತವಾಗಿ ಮದುವೆ ಮಾಡೋಂಥ ಪ್ರಯತ್ನವನ್ನು ಅವ್ರ ಮನೆಯವ್ರು ಮಾಡ್ತಾರೆ. ಇದನ್ನು ವಿರೋಧಿಸಿ ಈ ಗೋವಿಂದರಾಜವನ್ನೇ ಮದುವೆ ಆಗ್ತೀನಿ ಅಂತೇಳಿ ಆ ಹುಡುಗನ ಸಂಪರ್ಕ ಮಾಡಿ ಒಟ್ಟಾರೆ ಆಗಿದ್ದೇನು ಅಂದರೆ, ಆಲೆ ಮನೆಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡಿಕೊಂಡಿದ್ದಂಥ ಗೋವಿಂದರಾಜು ಒಕ್ಕಲಿಗ ಸಮುದಾಯದ, ಬಲಿಷ್ಠ ಸಮುದಾಯದ ಸುವರ್ಣಾಳನ್ನು ಪ್ರೀತಿಸಿದ್ರು. ಸುವರ್ಣಾಳ ಮನೆಯಲ್ಲೇ ಗೋವಿಂದರಾಜು ಕೆಲಸ ಮಾಡ್ತಿದ್ರು ಅನ್ನುವಂಥ ಮಾತುಗಳು ಕೇಳಿಬಂತು. ಅದು ಸತ್ಯನಾ ಅಂತ? ಸುವರ್ಣ ಅವರ ಕುಟುಂಬಕ್ಕೆ ಸೇರಿದ ಆಲೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರ? ಇಲ್ಲ ಸರ್, ಅವ್ರ ಆಲೆ ಮನೆಗೂ ಇದಕ್ಕೂ ಏನೂ ಟಚ್ ಇಲ್ಲ. ಬೇರೆ ಆಲೆ ಮನೆ ನನ್ನ ತಮ್ಮ ಕೆಲಸ ಮಾಡ್ತಿದ್ದು. ಓಕೆ. ಆ ಆಲೆ ಮನೆ ಪಕ್ಕನೇ ಇವರ ತಿಪ್ಪೆ ಗುಂಡಿ ಹುಲ್ಲುಮೆದೆ ಆಗ್ತಕ್ಕಂಥ ಇದರಲ್ಲಿ ಇವರು ಭೇಟಿಯಾಗಿರೋದು. ಇವರು ಭೇಟಿಯಾಗಿರೋ ವಿಚಾರ ನಮಗೆ ಗೊತ್ತಿಲ್ಲ.
ನಿಮಗೆ ನಿಮ್ಮ ತಮ್ಮ ಒಕ್ಕಲಿಗರ ಹುಡುಗಿನ ಪ್ರೀತಿಸಿದ್ದಾರೆ ಅಂತ ಗೊತ್ತಾಗಿದ್ದು ಯಾವಾಗ? ನಮಗೆ ಗೊತ್ತಾಗಿದ್ದು ಯಾವಾಗ ಅಂತ ಅಂದರೆ ನಮಗೆ 6ನೇ ತಾರೀಕು 11ನೇ ತಿಂಗಳು 2002ರಲ್ಲಿ ನಮ್ಗೆ ಗೊತ್ತಾಯಿತು. 2000 6ನೇ ತಾರೀಕು 2011 ಅಂದರೆ ಕಳೆದ ವರ್ಷ. ಹಾಂ, ಆವಾಗ ಗೊತ್ತಾಯಿತು. ನಾವು ಗೊತ್ತಾದ ಕೂಡಲೇ ನಾವು ಗಲಾಟೆ ಮಾಡ್ಬಿಟ್ಟು ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ದೀವಿ. ಯಾರನ್ನ? ನನ್ನ ತಮ್ಮನ. ಈ ಥರ ನೀನು ಮಾಡೋದಾರ ನೀನು ಮನೇಲಿ ಇರೋಕೆ ಹೋಗ್ಬಿಡು ನೀನು ಹೊರಗಡೆ ಎಲ್ಲಾರ ಅಂತ ಅಂದ್ಬಿಟ್ಟು. ಓಕೆ. ಕಳೆದ ಹೋದ ಅಲ್ಲಲ್ಲ, ನನಗೆ ಆಶ್ಚರ್ಯ ಆಗ್ತದೆ. ಕಾರಣ ಏನು ಅಂತ? ನೀವು ನಿಮ್ಮ ತಮ್ಮನನ್ನು ಪ್ರೀತಿಸಬೇಡ ಅಂತ ಹೊಡೆದಟ್ಟಿದ್ದಕ್ಕೆ ಕಾರಣ ನಿಮಗೆ ಭಯ ಆಯಿತು ಅಥವಾ? ಈಗ ಭಯ ಅಂತಾನೆ ಊರಲ್ಲಿ ಮಾನ ಮರ್ಯಾದೆ ಪ್ರಶ್ನೆ. ಈ ಥರ ಮಾನ ಮರ್ಯಾದೆ ಹೋಗ್ಬಿಡ್ತವೆ, ಎಲ್ಲಾರ ಹೋಗಿ ಹೊಂಟೋಗ್ಬಿಡು, ಕಣ್ಣು ಕಾಣಿಸಬೇಡ ಅಂತ ಅಂದ್ಬಿಟ್ಟು ನಾವು ಕಳಿಸ್ಬಿಟ್ಟಿದ್ದೋ. ಕಳಿಸ್ಬಿಟ್ಟು ಒಂದು 2 ತಿಂಗಳ ನಂತರ ಆ ಹುಡುಗಿನೇ ಫೋನ್ ಮಾಡಿ ಅಶ್ನಗೆರೆ ಗೇಟು ಅಂತ ಅಂದ್ಬಿಟ್ಟು ಐತೆ ಅಲ್ಲಿಗೆ ಕರೆಸ್ಕೊಂಡು ಆ ಹುಡುಗನ ತಿರ್ಗಿ ಮತ್ತೆ ಊರಿಗೆ ಫೋನ್ ಮಾಡಿ ಅವರ ದೊಡ್ಡಪ್ತಿರಿ ಚಿಕ್ಕಪ್ತಿರಿಗೆ ಅಲ್ಲಿಂದ ಊರಿಂದ ಒಂದು ಸುಮಾರು ಒಂದು 10-15 ಜನ 20 ಜನ ಗಂಟೆ ಹೋಗಿ ಅವ್ನು ಹೊಡ್ಕೊಂಡು ಬಡ್ಕೊಂಡು ನಮ್ಮ ಊರಿಗೆ ಕರ್ಕೊಬಂದಾದ್ಮೇಲೆ ನಂತರ ನಮಗೆ ವಿಚಾರ ಗೊತ್ತದು. ಅಲ್ಲಿಗಿಂತ ನಮ್ಗೆ ವಿಚಾರ ಏನು ಅಂತ ಗೊತ್ತಿಲ್ಲ. ಸೊ ಆವಾಗ ನಿಮಗೆ ಗೊತ್ತಾದ ತಕ್ಷಣವೇ ನೀವು ನಿಮ್ಮ ತಮ್ಮನ್ನೇ ಮನೆಯಿಂದ ಹೊರಗೆ ಹಾಕುವಂಥ ಕೆಲಸನ ಮಾಡಿದ್ರಿ? ಆವಾಗ ಬಂದಾದ್ಮೇಲೆ ನಾವು ಸೀದಾ ನೇರವಾಗಿ ಮನೆ ಕರ್ಕೊಂಡು ಹೋಗ್ಬಿಟ್ವಿ. ಯಾರು ನನ್ನ ತಮ್ಮನ. ಆವಾಗ ನಮ್ಮ ಮನೆ ಒಳಗೆ ಒಂದು 10 ಜನ ಬಂದರು. ಬಂದಾಗ ಮನೆ ಒಳಗೆ ನುಗ್ಗುದ್ದು ಹೇಗೆ ತಮ್ಮ ಹೊಂಟೋಗ್ಬಿಟ್ರು. ನಾನು ಕೂಡ ಹೇಳಿದೆ, ಊರು ಗ್ರಾಮಸ್ಥರವ್ರೆ, ಹಿರಿಯರವ್ರೆ, ಅವ್ರು ಏನು ತಪ್ಪಿಗೇನು ಹೇಳ್ತಾರೆ ಆ ತಪ್ಪು ನಾನು ತಲೆ ಬಾಯ್ತೀನಿ, ಹೊಡೆಯೋದು ಪಡೆಯೋದು ಏನು ಮಾಡೋಕೆ ಹೋಗ್ಬಿಡಿ ಅಂತ ಕೂಡ ಹೇಳಿದೆ. ನನ್ನ ಮಾತು ಅವ್ರು ಕೇರ್ ಮಾಡಿದೆ. ಅವರ ದೊಡ್ಡಪ್ಪರ ಮನೆ ಐತೆ ರಾಜ ಅಂತ ಅಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡೋಗ್ಬಿಟ್ಟು ಆ ಹುಡುಗಿಗೆ ರೂಮ್ ಮನೆ ಕೈಕೊಂಡು ಹೊಡಿತಾಯಿದ್ರು. ಅಷ್ಟೊಳಗೆ ನನ್ನ ತಮ್ಮನ ಕರ್ಕೊಂಡು ಹೋದ. ನಮಗೂ ಭಯ ಕೂಡ ಆಯಿತು, ನನ್ನ ತಮ್ಮನ ಇಲ್ಲಿ ಹೊಡೆದಾಕ್ಬಿಟ್ಟರು, ಕದ್ರಸಾಕ್ಬಿಟ್ಟರು ಅನ್ನೋದು ಒಂದು ಭಯದಿಂದ ನಾವು ಕೂಡ ಹೋದ್ವಿ. ನಮ್ಮ ಹೆಂಗಸರು ಕೂಡ ಹೋದರು, ನಮ್ಮ ನಾದಿನೂ ಕೂಡ ಹೋದರು. ಓದೇಟ್ಗೆ ಆ ಹುಡುಗಿಗೆ ಹೊಡಿತಾಯಿದ್ದ ಭಯ ನೋಡ್ಬಿಟ್ಟು ಆ ಹುಡುಗಿ ಏನಂತ ಬಡ್ಕೊತು ಅಂತಂದರೆ ನಮ್ಮ ಕಣ್ಣು ಮುಂದೆನೇ ನಮಗೇನು ಹೊಡೆಯೋದು ಬಡಿಯೋದು ಏನು ಮಾಡೋಕೆ ಹೋಗ್ಬಿಡಿ, ಸಾಯಿಸೋಕೆ ಹೋಗ್ಬೇಡಿ, ನನ್ನ ಆ ಹುಡುಗನ ಜೊತೆಯಲ್ಲಿ ಬಿಟ್ಬಿಡಿ, ನಾನು ಎಲ್ಲರೂ ಹೋಗಿ ಬದುಕತ್ತೀನಿ ಅಂತ ಅಂದ್ಬಿಟ್ಟು ಆ ಹುಡುಗಿ ಹೇಳ್ತು. ನಾವು ಕಣ್ಣಾರ ಕೇಳಿಸ್ಕೊಂಡು. ಆದವೇ ಅವರಪ್ಪ ನೀನು ನಮ್ಮನ್ನಕ್ಕೆ ಜಾತಿ ನೀನು ಮದುವೆ ಆಯ್ತೀನಿ ಅಂತ ಅಂದಮೇಲೆ ಇವತ್ತು ನೀನು ಇರಬೇಕು, ನಾನು ಇರಬೇಕು, ಅವನು ನೀನು ಇಬ್ಬರು ಸೇರಿ ನ್ಯಾಣ ಆಯ್ತೀನಿ ಅಂತ ಅಂದ್ಬಿಟ್ಟು ಅವರಪ್ಪ ಡಿಸೈಡ್ ಮಾಡಿದ್ರು. ಆಗ ಅವ್ರ ಅಣ್ಣ ತಮ್ಮಕೆರು ಏನು ಮಾಡಿದ್ರು, ನನ್ನ ತಮ್ಮನ ಪಬ್ಲಿಕಲ್ಲಯ್ಯ ಸುಮಾರು ಒಂದು 10-15 ಜನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ್ರು, ಜೀವ ಹೋಗಿಂಡು ಹೊಡೆದಿದ್ದಾರೆ. ಆಗ ನನಗೆ ಪ್ರಾಣಕ್ಕೆ ಭಯ ಆಗಿ ನಾನು ಕೊಪ್ಪ ಸ್ಟೇಷನ್ಗೆ ಹೋಗ್ಬಿಟ್ಟೆ. ಏನಂತ ಹೋದೆ, ನಮ್ಮ ಊರಲ್ಲಿ ಯಾಬ್ಲವಾಡಿ ಗ್ರಾಮದಲ್ಲಿ ನಮ್ಗೆ ಯಾರೂ ರಕ್ಷಣೆ ಕೂಡ ಕೊಡ್ತಾಯಿಲ್ಲ, ಬಂದು ನೀವು ನಮಗೆ ರಕ್ಷಣೆ ನೀಡಲೇಬೇಕು, ಇಲ್ಲ ಅಂತ ಅಂದ್ರೆ ನಮ್ಮ ತಮ್ಮನ ಕೊಲೆ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯದಿಂದ ಹೋಗಿ ರಕ್ಷಣೆ. ನಿಮ್ಮ ಜೀವನದಲ್ಲೇ ನೀವು ಅನುಭವಿಸಿದ ಅತ್ಯಂತ ಕಷ್ಟದ ದಿನಗಳು ಅಂತ ಅನ್ಸುತ್ತೆ. ಯಾವತ್ತು ಲೈಫಲ್ಲಿ ಇಷ್ಟೊಂದು ಇಲ್ಲ ನಮ್ಗೇನು ಅನ್ನೋದೇ ಗೊತ್ತಿಲ್ಲ. ಓಕೆ. ಈ ಕೃಷ್ಣಮೂರ್ತಿ ಅವರ ಈ ಸುವರ್ಣರ ಈ ಕುಟುಂಬದ ಹಿನ್ನೆಲೆ ಏನು ಅಷ್ಟು ಬಲಿಷ್ಠರ ಅವರು ಅಂತ? ಇಲ್ಲ, ಅವರ ತಂದೆ ಕೊಪ್ಪ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು, ಮತ್ತೆ ಆ ಭಾಗದ JDS ಮುಖಂಡರು, ಮತ್ತೆ ಮಂಡ್ಯ ಜಿಲ್ಲೆಯ ಒಬ್ಬ ಪ್ರಭಾವಿ ಹಾಲಿ ರಾಜಕಾರಣಿಯ ಬಲಗೈ, ಕೊಪ್ಪ ಭಾಗದಲ್ಲಿ ಬಲಗೈ ಅಂತ ಗುರುತಿಸ್ಕೊಂಡಿದ್ದಾರೆ. ಈ ಎಲ್ಲ ಕಾರಣದಿಂದ ಅವ್ರಿಗೆ ಸ್ವಾಭಾವಿಕವಾಗಿ ಅಷ್ಟು ಶಕ್ತಿ ಇದೆ. ಮತ್ತೆ ಇಡೀ ಊರಿನಲ್ಲಿ ಒಂದು ವಾತಾವರಣ ಇದೆ. ಹೇಗೆ ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲೂ ಕೂಡ ಇತರೆ ಸಮುದಾಯಗಳ ಮೇಲೆ ಗಲಾಟೆ ಆದಾಗ ಅಥವಾ ಅವರು ರಾಜಕಾರಣವನ್ನ ಮಾಡುವಾಗ ಮಾತ್ರ ಪಾರ್ಟಿ, ಜಾತಿ ವಿಚಾರ ಬಂದಾಗ ಒಂದೇ ಜಾತಿ ಅನ್ನುವಂಥ ಮನಸ್ಥಿತಿ ಇರೋದ್ರಿಂದ ಇಡೀ ಊರಿನಲ್ಲಿ ಈಗಾಗಲೇ ಈ ರೀತಿಯ 2-3 ಘಟನೆಗಳು ನಡೆದಿದೆ. 2-3 ಘಟನೆಗಳಲ್ಲೂ ಒಬ್ಬ ಕುರಿ ಕದ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಬಟ್ ಆತನಿಗೆ ಕಲ್ಲಿನಲ್ಲಿ ಹೊಡೆದು ಇನ್ನೇನು ಜೀವ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಪೊಲೀಸ್ನವರು ಫೋನ್ ಮಾಡಿ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಸೊ ಪೊಲೀಸ್ನವರು ಸ್ಟೇಷನ್ಗೆ ಏನಾದ್ರು ಕರ್ಕೊಂಡ್ ಬಂದಿದ್ರೆ ಪೊಲೀಸ್ನ ಆತನ ಪ್ರಾಣ ಹೋಗ್ತಾ ಇತ್ತು. ಆದ್ರೆ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ಮೇಲೆ ಹಾಸ್ಪಿಟ್ಲಲ್ಲಿ ಆತ ಮೃತಪಟ್ಟ. ಸೊ ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರ ತಪ್ಪಿದ್ರೂ ಕೂಡ ಪೊಲೀಸ್ನವ್ರನ್ನ ಊರಿಗೆ ಎಂಟ್ರಿ ಮಾಡ್ದೇನೆ ಸಾವಿರಾರು ಜನ ಸೇರ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದಾರೆ. ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಎನ್ಕ್ವೈರಿ ಮಾಡಕ್ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ, ಇನ್ನು ಮುಂದೆ ಮಾಡಬಾರ್ದು, ಯಾರು ಪೊಲೀಸ್ನವ್ರನ್ನ ಮೂರಿಗೆ ಬರಬಾರ್ದು ಅಂತೇಳಿ ಒಂದು ಭಯಂಕರವಾದಂತ ಆರೋಪದ ಮೇಲೆ ಒಬ್ಬನ ಕೊಲೆನೇ ನಡೆದೋಗಿದೆ. ಸೊ ಇಂಥ ಹಿನ್ನೆಲೆ ಇರೋದ್ರಿಂದ ನಮ್ಮ ಜಾತಿಯವರು ಏನೇ ಮಾಡಿದ್ರು ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋವಂಥ ಒಂದು ಮನಸ್ಥಿತಿ ಇದ್ರಿಂದ ಈ ರೀತಿಯ ಒಂದು ಘಟನೆ ನಡೀಲಿಕ್ಕೆ ಸಾಧ್ಯ ಆಗಿದೆ. ಓಕೆ. ಸೊ ಲಕ್ಷ್ಮಣ್ ಅವರೇ, ನಿಮಗೆ ಈ ಒಂದು ಘಟನೆ ನಡೆಯೋದಕ್ಕಿಂತ ಮುಂಚೆ ಪ್ರೀತಿಯ ವಿಷಯ ಗೊತ್ತಾಗಿತ್ತಾ ಅಂತ? ಈ ಹುಡುಗಿ ಸುವರ್ಣಳ ಕೊಲೆ ಆಗೋದಕ್ಕಿಂತ ಮುಂಚೆ ಇವರಿಬ್ಬರು ಪ್ರೀತಿಸ್ತಾ ಇದ್ದಾರೆ, ಒಬ್ಬ ದಲಿತ ಯುವಕ ಒಕ್ಕಲಿಗ ಹುಡುಗಿಯ ಜೊತೆ ಪ್ರೀತಿಲಿದ್ದಾನೆ, ಅವನು ಕಷ್ಟದಲ್ಲಿದ್ದಾನೆ ಅನ್ನುವಂಥ ವಿಷಯ ಗೊತ್ತಾಗಿತ್ತಾ ಅಥವಾ ಕೊಲೆ ನಡೆದ ಮೇಲೇ ಬೆಳಕಿಗೆ ಬಂದಿತ್ತಾ? ಈ ವಿಚಾರ ನಾವು ತಿಳಿದು ಬಂದಂಗೆ ನಮಗೆ ಕೊಲೆ ಆದಮೇಲೆ ಗೊತ್ತಾಗಿದ್ದು. ಅದಕ್ಕಿಂತ ಊರಿನಲ್ಲಿ ಆ ಸ್ಥಳೀಕರ ಮಾತನ್ನು ಕೇಳೋದಾದರೆ
ಅಲ್ಲಿ ಸುವರ್ಣಾಳ ಮನೆಗೆ ಗೋವಿಂದರಾಜು ಮತ್ತು ಸುವರ್ಣಾಳ ಪ್ರೀತಿ ವಿಚಾರ ಸುವರ್ಣಾಳ ಮನೆಗೆ ಗೊತ್ತಾಗಿತ್ತು ಅನ್ನೋದು ಹೇಳ್ತಾರೆ ಅಜಿತ್ ಅವರೇ. ಓಕೆ ಓಕೆ. ಸುವರ್ಣಾಳ ಮನೆಯವರಿಗೆ ಮುಂಚೆ ಗೊತ್ತಾಯ್ತು. ಹೌದೌದು. ಮರ್ಯಾದಾ ಹತ್ಯೆಯನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. मरना पड़ेगा.